ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಿಮ್ಮ ಯಾವುದೇ ರೀಲ್ಸ್ ವಿಡಿಯೋಸ್ಗಳು ವೈರಲ್ ಆಗ್ತಿಲ್ಲ, ವ್ಯೂಸೇ ಬರ್ತಿಲ್ಲಪ್ಪ ಅಂತಂದ್ರೆ ಒಂದ್ಸರ್ತಿ ನಾನು ಹೇಳೋ ಈ 4 ಸೆಟ್ಟಿಂಗ್ಸ್ ನ ಈಗಲೇ ಚೆಕ್ ಮಾಡಿ. ವೆಲ್ಕಮ್ ಟು ಇನ್ಸ್ಟಾಗ್ರಾಮ್ ಎಷ್ಟು ಪಾರ್ಟ್ 16ನೇ ವಿಡಿಯೋನಲ್ಲಿ. ನಂಬರ್ 1, ಸಿಂಪ್ಲಿ ನಿಮ್ ಪ್ರೊಫೈಲ್ ಹೋಗ್ಬಿಟ್ಟು ಎಡಿಟ್ ಪ್ರೊಫೈಲ್ ಹೋಗ್ಬಿಟ್ಟು ಇಲ್ಲಿ ಕೆಳಗಡೆ ಕೆಟಗರಿ ಅಂತ ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ನಿಮ್ ನೀಸ್ ಪ್ರಕಾರ, ನಿಮ್ ಕಂಟೆಂಟ್ ಪ್ರಕಾರ ಯಾವ ನೀವು ಕಂಟೆಂಟ್ ಮಾಡ್ತಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಿಸ್ಪ್ಲೇ ಆನ್ ಪ್ರೊಫೈಲ್ ಅಂತದೆ, ಇದನ್ನ ಎನೇಬಲ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಆಡಿಯನ್ಸ್ಗೂ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಗೋರಿಥಮ್ಗೂ ನೀವು ಏನ್ ಕಂಟೆಂಟ್ ಮಾಡ್ತಿದ್ರೆ ಎಕ್ಸಾಕ್ಟ್ಲಿ ಅದೇ ಆಡಿಯನ್ಸ್ಗೆ ವಿಡಿಯೋ ಸಜೆಸ್ಟ್ ಮಾಡೋದಾಗ ಗೊತ್ತಾಗತ್ತೆ. ನಂಬರ್ 2, ಸಿಂಪ್ಲಿ ನಿಮ್ ಪ್ರೊಫೈಲ್ ಹೋಗ್ಬಿಟ್ಟು ಈ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಹೋಗ್ಬಿಟ್ಟು ಬೆಸ್ಟ್ ಪ್ರಾಕ್ಟೀಸ್ ಅಂತ ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ಕ್ರಿಯೇಷನ್, ಎಂಗೇಜ್ಮೆಂಟ್, ರಿಚ್, ಮಾನಿಟೈಸೇಷನ್ ಈ ಎಲ್ಲಾ ಫೀಚರ್ಸ್ ಅಲ್ಲಿ ಕೆಳಗಡೆ ವಿಡಿಯೋ ಸಜೆಷನ್ ಗಳಿದೆ. ಈ ವಿಡಿಯೋ ಸಜೆಷನ್ ಇಟ್ಕೊಂಡು ನೀವು ಏನ್ ಪಾಯಿಂಟ್ಸ್ ನ ತಿಳ್ಕೊಂಡು ಇಲ್ಲಿ ನಿಮ್ಮ ಕಂಟೆಂಟ್ ಅನ್ನ ಚೇಂಜ್ ಮಾಡ್ಕೋಬಹುದು. ಇಲ್ಲಿಂದ ನಿಮಗೆ ತುಂಬಾ ಅಂದ್ರೆ ತುಂಬಾ ಇನ್ಸ್ಪಿರೇಷನ್ ಮತ್ತು ಐಡಿಯಾಸ್ ಗಳು ಸಿಗುತ್ತೆ. ನಂಬರ್ 3, ಸಿಂಪ್ಲಿ ನಿಮ್ ಪ್ರೊಫೈಲ್ ಹೋಗ್ಬಿಟ್ಟು ಈ 3 ಡಾಟ್ಸ್ ನ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡಿದ್ರೆ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಕಾಣಿಸುತ್ತೆ. ಸೊ ಇಲ್ಲಿ ನೀವು ಡೈರೆಕ್ಟ್ಲಿ ನಿಮ್ಮ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಬಿಟ್ಟು ಎಡಿಟ್ ಮಾಡ್ಬಿಟ್ಟು ಡೈರೆಕ್ಟ್ಲಿ ಪೋಸ್ಟ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಆಟೋಮೆಟಿಕ್ಲಿ ಈ ಎಡಿಟ್ ಇವ್ರದೇ ಅಪ್ಲಿಕೇಶನ್ ಇರೋದ್ರಿಂದ ಇದು ಜಾಸ್ತಿ ಪೋಸ್ಟ್ ಕೂಡ ಮಾಡುತ್ತೆ ಮತ್ತೆ ನಿಮ್ಮ ವಿಡಿಯೋಸ್ಗೆ ರೀಚ್ ಕೂಡ ಬರುತ್ತೆ. ಅದಕ್ಕೆ ವಾರದಲ್ಲಿ 1-2 ವಿಡಿಯೋ ಆದ್ರೂ ಇದರಲ್ಲೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ. ಇನ್ ಕೊನೆಯದಾಗಿ ಬರುತ್ತೆ ನಂಬರ್ 4, ಎಲ್ಲಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಇದೆ. ಸಿಂಪ್ಲಿ ನಿಮ್ಮ ಪ್ರೊಫೈಲ್ ಹೋಗ್ಬಿಟ್ಟು ಈ ಸರ್ಚ್ ಬಾರ್ ಅಲ್ಲಿ ಮೆಸೇಜ್ ಮತ್ತು ಸ್ಟೋರಿ ರಿಪ್ಲೈ ಆಪ್ಷನ್ ಹೋಗ್ಬಿಟ್ಟು ಲಾಸ್ಟ್ ಅಲ್ಲಿ ಸೆಕ್ಯೂರಿಟಿ ಅಲರ್ಟ್ ಅಂತ ಆಪ್ಷನ್ ಇದೆ. ಇದನ್ನ ಚೂಸ್ ಮಾಡ್ಕೊಂಡು ಈ 2 ಆಪ್ಷನ್ಸ್ ಗಳ ಇನ್ಸ್ಟೆಂಟ್ಲಿ ಎನೇಬಲ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ ಅಕೌಂಟ್ ಯಾರಾದ್ರೂ ಬೇರೆಯವರು ಲಾಗಿನ್ ಮಾಡಿದ್ರು, ಹ್ಯಾಕ್ ಮಾಡಕ್ ಟ್ರೈ ಮಾಡಿದ್ರಪ್ಪ ಅಂದ್ರೆ ಇನ್ಸ್ಟೆಂಟ್ಲಿ ನಿಮಗೆ ವಿತ್ ಮೆಸೇಜ್ ಒಂದಿಗೆ ನೋಟಿಫಿಕೇಶನ್ ಬರುತ್ತೆ. ಅವಾಗ ನಿಮ್ ಫೋನ್ ನೀವು ಇನ್ಸ್ಟೆಂಟ್ಲಿ ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡು ಸೆಲ್ಫ್ ಸೆಕ್ಯೂರ್ ಆಗಿರಬಹುದು. ಐ ಹೋಪ್ ನಿಮಗೆ ಈ 4 ಸೆಟ್ಟಿಂಗ್ಸ್ ಗಳು ತುಂಬಾ ಯೂಸ್ಫುಲ್ ಇತ್ತು ಅನ್ಕೋತೀನಿ. ಇದೇ ರೀತಿ ಹೆಚ್ಚಿನ ಟಿಪ್ಸ್ ಟ್ರಿಕ್ಸ್ ಗಾಗಿ ಮತ್ತೆ ನಿಮ್ ಕ್ರಿಯೇಟರ್ ಜರ್ನಿನ ಇನ್ನೂ ಸ್ಮಾರ್ಟ್ ಮಾಡ್ಕೊಳ್ಳೋಕೆ ನಮ್ಮ ಕ್ರಿಯೇಟರ್ ಪಾರ್ಟ್ಸ್ ಪೇಜ್ ನ ಈಗಲೇ ಫಾಲೋ ಮಾಡಿ.